ಸಂಪ್ರೀತಿಲಿ ಪಣವರ ತಾಯಿಯನ್ನು ಕರುಣೆಯೊಮ್ಮೆ ಕರುಣಾರ್ಥಿಯೊಮ್ಮೆ ಶರಣು ಶರಣೆಂಬೆ ಏಕನೆಂಬೆ ಅನೇಕನೆಂಬೆ ಸಾಕು ಸಾನೆಂಬೆ ಸ್ವಾಮಿ ಸಾಕು ಸಾನೆಂಬೆ ಶ್ರೀಕಾಂತ ಪ್ರಸನ್ನಗಳಿಗೆ ಕಾಂತ ಭಕ್ತರ ಶ್ರೀಕಾಂತ ಪ್ರಸನ್ನಗಳಿಗೆ ಕಾಂತ ಭಕ್ತರ ಬೇಕಾಗಿದ್ದಳನ್ನು ಕೂಡಿಯಂದು ಕರುಣೆಯಂಬೆ ಕರುಣಾಭಿಯಂಬೆ ಶರಣು ಶರಣೆಂಬೆ ಸ್ವಾಮಿ ಶರಣು ಶರಣೆಂಬೆ ಪ್ರಸನ್ನ ವೆಂಕಟದಾಸರ ಪೂರ್ವವಾಗಿ ರಾಜ್ಯ ಅವ್ರದ್ದೇ ಅಲ್ಲ ಪ್ರಸನ್ನ ಕಡೆ ಇದೇ ರಾಜ್ಯನ ಮತ್ತು ಚೈತ್ರ ವೈಶಾಖ ತಿಂಗಳವನಲ್ಲ ದಿವಸ ಅಥವಾ ವತ್ಸರನ ವೈಶೇಷದಿಂದ ಹೋದ್ರಂತೆ ಪ್ರಸನ್ನ ವೆಂಕಟದಾಸ ಪ್ರಸನ್ನ ವೆಂಕಟದಾಸ ಕೇರಳದಲ್ಲಿ ಅಪಾಯಿಂಟ್ಮೆಂಟ್ ಕೊಡಲ್ಲ ಸಾಮ್ರಾಜ್ಯದಲ್ಲಿ ಉದ್ಯೋಗ ಕೊಡ್ತಿದ್ದಾರೆ ಆಗ ತಿಂಗಳಲ್ಲಿ ಮೊದಲು ತಗೊಂಡು ಚೈತ್ರ ವೈಶಾಖ ಜ್ಯೇಷ್ಠ ಅವು ತಗೋಬೇಕು ಅವು ತಗೊಂಡಾಗ ಅದರಲ್ಲಿ ಯಾವ ಇತ್ಯಾದಿ ಆಗ್ತದೆ ಜ್ಯೇಷ್ಠ ಅದು ತಗೊಂಡು ನಿಮ್ಗೇನ ಅಯ್ಯೂರ ನಾನೇ ಜ್ಯೇಷ್ಠ ಅಲ್ಲವರ ಐ ವೆರಿ ಲಿಟ್ಲ್ ಮ್ಯಾನ್ ಭಾಳ ಸಣ್ಣವ ಸ್ವಾಮಿ ಇದು ದೊಡ್ಡವರಲ್ಲಿ ಭಗವಂತನಲ್ಲಿ ಹೇಳ್ತೇವೆ ಅಂದ ನಾನು ಮಾಡಿದ್ದೆ ಈಗ ನಾವಿದ್ದೀವಿ ನೋಡಿ ಪ್ರಪಂಚದಲ್ಲಿ ನಾನೇನು ಡಿಗ್ರಿ MA BA ಇದ್ದೇನೆ ಈ ಹೇಳ ನಾನು ಜ್ಯೇಷ್ಠ ತಿಂಗಳವಲ್ಲ ಒಂದು ತಿಂಗಳು ಯಾವ ತಗೋಬೇಕು ಅದನ್ನು ಜ್ಯೇಷ್ಠ ತಗೋಬೇಕು ಉಳಿದು ಯಾವ ಹೆಸರು ಕ್ಯಾರಿ ಆಗಲ್ಲ ನಾನು ಜ್ಯೇಷ್ಠ ಅಲ್ಲ ಅದರ ಏನು ಕೆಪಾಸಿಟಿ ವತ್ಸರಂಗಳವನಲ್ಲ ನಾನು ಪ್ರಭವ ಅಲ್ಲ ಅವಕ್ಕೆಲ್ಲ 60 ಯಾವುದು ಇಲ್ಲೇ ಇರ್ತಕ್ಕಂಥ ಅದು ನಾನು ನಿನ್ನ ಹತ್ರ ಬಂದಿರ್ತಂದ್ರೆ ನಾನು ಬಹಳ ಅಲ್ಪ ನಿನ್ನಿಂದ ರಕ್ಷಿಸಲ್ಪಡ್ತಕ್ಕಂಥ ಒಬ್ಬ ತೃಣಜೀವಿ ನಾನು ಅಲ್ಪ ಜೀವಿ ನಿರಹಂಕಾರ ಅಂತೇಳಿ ಇದು ಉದ್ದೇಶ ಏನು ನಾನು ಅಂತ ಬಂದಿದ್ರು ಸ್ವಾಮಿ ಕೆಳಕ್ಕೊಡು ನಾನು ಏನಿಲ್ಲ ಸ್ವಾಮಿ ಎಲ್ಲ ನಿಂದೆ ನಂದೇನದು ಸ್ವಾಮಿ ನಿಂದೆ ಇದೆಲ್ಲ ಅಂತಂದ್ರೆ ಹೇಳ್ಕಪ್ಪ ಹತ್ರವಾಗಪ್ಪ ಅದು ಸ್ವಭಾವ ಅಂತ ಹೇಳಿದ್ರು ಸಂತೋಷ ಆಯ್ತಲ್ಲ ಪರವಾಗಿಲ್ಲ ಕರ್ತ ಹೇಳಿದ್ವಿ ಇದು ಮತ್ತೆ ಏನು ಉದ್ಯೋಗ ಬೇಕಾಗ ಏನು ಕೊಟ್ಟಿದ್ದೀನಿ ಅರ್ಚಕನ ಮಾಡಬೇಕಾ ಕೋಶಾಧಿಕಾರಿ ಮಾಡಬೇಕಾ ನನ್ನ ಟೆಂಪಲ್ನಲ್ಲಿ ಬೇಕಂತ ಡೆಪ್ಟಿಯೋ ಮಾಡಬೇಕು ಏನು ಮಾಡಬೇಕು ಕೇಳದ್ದು ಯಾಕೆ ಕೊಡ್ತೀಯ ನನಗೆ ಕೊಡ್ತೀನಿ ರಾಜಂಗಳ ಸವಡಿಪೆ ಶ್ರೀನಿವಾಸ ನನಗೆ ಬೇರೆ ಡ್ಯೂಟಿ ಬೇಡ ನಿನ್ನ ಅರ್ಚಕ ಪರ್ಚಕ ಅವೆಲ್ಲ ನಮ್ಗೆ ಬೇಡ ನಿನ್ನ ಅಂಗಳ ನಿನ್ನ ಗುಡಿ ಮುಂದೆ ಇರ್ತಕ್ಕಂಥ ಜಾಗ ಅದರ ಸವಡಿಪೆ ಬಡಿತೀನಿ ಸ್ವಚ್ಛ ಮಾಡ್ತೀನಿ ಆ ದುಂಕಿ ಕೊಡ ಶ್ರೀನಿವಾಸದ ವಿದ್ಯೆದಲ್ಲ ಕೇಳೋದು ಕೇಳ್ತಿದ್ದಿ ನಾನು ಓಕೆ ಅಂತೀನಿ ಒಳ್ಳೆ ಕೋಶಾಧಿಕಾರಿ ಅಂತ ಕೇಳಬೇಕು ಅಥವಾ ನನಗೆ ದೀಪ ಹಚ್ಚುವ ಅಂತ ಕೇಳಬೇಕು ಅದು ಗರ್ಭಗುಡಿಯಲ್ಲಿ ಇರ್ತೀನಿ ಅಂತ ಅರ್ಚಕ ಅಂತ ಈಗ ಗೊತ್ತಿಲ್ಲ ಸ್ವಾಮಿ ಅಂತಂದವರು ಅವಾಗ ಪ್ರಸನ್ನ ವೆಂಕಟದಾಸರು ಬೇರೆ ಹೋದ ನಿನ್ನ ಅಂಗಳದ ಮಹಿಮೆ ಏನೀಗ ಗೊತ್ತಿಲ್ಲ ನನಗೆ ಗೊತ್ತು ಏನು ನನ್ನ ಅಂಗಳ ಬೇರೆ ನಿನ್ನ ಗರ್ಭಗುಡಿಯಲ್ಲಿ ಯಾರಿದ್ದೀನಿ ಇಬ್ಬರು ಪೂಜೆ ಆಗ್ತಾರೆ ಯಾರಂತ ಯಾರಲ್ಲದ ಎಲ್ಲ ಭಕ್ತರು ಬ್ರಹ್ಮ ಮೊದಲು ಮಾಡಿಕೊಂಡು ಬಂದರೆ ನಿನ್ನ ಅಂಗಳದಿಂದೇ ಬರಬೇಕು ಅವನು ಸಣ್ಣ ಭಕ್ತ ಆಗುವಲ್ಲಕ್ಕೆ ದೊಡ್ಡ ಭಕ್ತ ಆಗುವಲ್ಲಕ್ಕೆ ನಿನ್ನ ಅಂಗಳದಲ್ಲೇ ಬರಬೇಕು ಅಂಗಳದಲ್ಲೇ ಅವರ ಪಾದ ಧೂಳಿ ಎಲ್ಲ ಬಿದ್ದಿರ್ತಾರೆ ನೀನು ಹೊರಗೆ ಹೋಗಬೇಕಾದ್ರೆ ಅಂಗಳದಿಂದ ದಾಟ್ಕೊಂಡು ಹೋಗ್ಬೇಕು ಒಳಗೆ ಹೋಗಬೇಕಾದ್ರೆ ಅಂಗಳ ಸೊ ನಿನ್ನ ಭಕ್ತರ ಪಾದ ಧೂಳಿ ಪೂರ್ಣ ಸಿಗೋದು ಎಲ್ಲಿ ಗೊತ್ತಾ ಅಂಗಳದಲ್ಲಿ ಅದನ್ನು ಕಳೆದು ಬಳದ್ಬಿಟ್ಟು ಇದ್ರೆ ಅಲ್ಲ ಭಾಳ ಸಂಬಳ ಕಮ್ಮಿ ಇರ್ತದೆ ಏನ್ರದ ರಾಜಂಗಳ ನೀ ಕೊಟ್ಟೊಳೆ ಭವಂಗಳ ದಾಟಿ ಅಂತ ನೀನು ಕೊಡು ನನಗೆ ಮಂಗಳ ಪಡೆಯೋದು ಸಂಸಾರ ದಾಟಿ ಬಿಡ್ತೇನೆ ನಾನು ಅವಂಗಳ ಇದು ಸಂಸಾರ ಎಷ್ಟು ಜನ್ಮ ಬರ್ತಾವ ನನಗೆ ಗೊತ್ತಿಲ್ಲ ಎಲ್ಲವನ್ನು ಕಳೆದು ಬಿಡ್ತೀನಿ ಈಸಿಯಾಗಿ ನಿನ್ನ ಹತ್ರ ಬರ್ತೀನಿ ಅಂತ ಇಲ್ಲಿ ದಾಸರು ರಾಜಂಗಳ ಅಂತ ರಾಜಾಂಗಣ ಶಬ್ದ ಕನ್ನಡದಲ್ಲಿರೋದು ರಾಜಾಂಗಣ ಅಂದರೆ ದೊಡ್ಡ ರಾಜರ ದೊಡ್ಡ ಅಧಿಕಾರಿಗಳ ಮನೆಯ ಮುಂದಿರುವ ಅಂಗಳ ಇರ್ತಲ್ಲ ಅದಕ್ಕೆ ರಾಜಾಂಗಣ ಅಂತಾರೆ. ಅದು ಪ್ರಸನ್ನ ವೆಂಕಟದಾಸರು ರಾಜಂಗಳ ರಾಜ ಅಂದರೆ ಶ್ರೇಷ್ಠ ಅಂಗಳ ಅಂದರೆ
ನಿನ್ನ ಮನೆಯ ಮುಂದೆ ಗುಡಿಯ ಮುಂದಿರತಕ್ಕಂಥ ಖಾಲಿ ದೇಶ ಅದನ್ನು ನಾನು ಬಡಿತೀನಿ ಅಂತ ಕೇಳಿದರು. ಅದ್ಭುತವಾದ ಪುಸ್ತಕ. ಅದರಂತೆ ಪ್ರಸನ್ನ ವಿಜಯರಾಗಿರ್ತಾರೆ. ಅಲ್ಲ ಹಿರಿಮಗ ನನಗೆ ಸವಾಲವಾದ ಕರುಣಾಮೂರ್ತಿ ಇಲ್ಲ, ನಿಮ್ಮನ್ನು ಹರಿ ಅಂತ ಅವನು ಕರೆಯುವಲ್ಲ, ನಿಮ್ಮ ಅಂತ ಕರೆಯೋದಿಲ್ಲ, ಕಿನ್ನಿ ಅಂತ ಕರೀತಾರೆ. ಇಷ್ಟು ಕರುಣಾಮೂರ್ತಿ. ನಾನೇ ಸಾಕ್ಷಿ. ನನ್ನ ಬಡತನದಲ್ಲಿ ನನ್ನನ್ನು ರಕ್ಷಣೆ ಮಾಡಿದ್ರು. ಅದನ್ನು ನನ್ನನ್ನು ಕಾಸಿಗೆ ಕರ್ಕೊಂಡು ಹೋಗಿ ಏನೆಲ್ಲ ಮಾಡಿದ್ರು. ಒಟ್ಟಿನ ಮೇಲೆ ಕೊನೆಗೆ ಹಾಡದಲ್ಲಿ ಇರೋದು ಅಲ್ಲಮ್ಮ ಭಾಳ ಹತ್ತಿರ ಅವರು ಒಂದು ಸಹ ಬರ್ತಾರೆ. ಇದು ಒಂದು ಸಾಕಲ್ಲ ನಮ್ಮ ಜೀವನದಲ್ಲಿ. ಅವರು ವಿಜಯರಾಗಿ ತಾವು ಹಾಡಿ ನೀನು ಹೀಗೆ ಚಿಂತನೆ ಮಾಡಿ ನನ್ನ ಪುಣ್ಯಗಳಿಂದ ಈ ಪರಿಮಿತಿ ಐವರಾಮದಲ್ಲಿ ನನ್ನ ಪುಣ್ಯ ಕೆಲಸಕ್ಕೆ ಬಾರದ ಪುಣ್ಯ ಅಂದ್ರೆ ನಂದೇ ನಮ್ಮವರು ಎಲ್ಲ ಇಳಿದು ಎಷ್ಟು ಅದ್ಭುತವಾದ ಚಿಂತನೆ. ಹೀಗೆ ನೋಡಿಟ್ಟು ಎಲ್ಲ ರೀತಿ ಚಮತ್ಕಾರ ಎಲ್ಲರೂ ಗೊತ್ತಾ. ಲೌಕಿಕ ವೈದಿಕ ನಾನು ಅಲ್ಲ ವೈರಾಗ್ಯ ಕೊಡು ಜ್ಞಾನ ಭಕ್ತಿ ವೈರಾಗ್ಯ ಕೂಡ ಅಂತಂದರೆ ಇದೇನೇ ಸಂಪತ್ತು ಆತ್ಮೀಯತೆ ಕೊಟ್ಟಿಲ್ಲ. ಇಲ್ಲ ನಿಮ್ದು ಅರ್ಥ ಆಯ್ತು. ಅರ್ಜುನ ಮೈದೂನ ಬಂದಿದ್ದ. ಮೈದೂನ ಏನು ಮಾಡಿದ? ನಾವು ಯುದ್ಧನೇ ಬಲ್ಲ ಮಗ, ನಾವು ಗಂಟೆ ಬರಬೇಡ ಅಂತಂದರೆ ಯುದ್ಧ ಮಾಡಬೇಕು. ಅವನು ವೈದಿಕ ಬೇಡಿದ. ಸನ್ಯಾಸಿ ಆಗ್ತೀನಿ ಅಂದರೆ ಸಂಸಾರದಲ್ಲಿ ತಂದಿರ್ತೀವಿ. ನಿನ್ನ ಇಚ್ಛೆ ಏನದೋ ಗೊತ್ತಿಲ್ಲ, ನಾನು ಬೇಡ ಸ್ವಾಮಿ ಇನ್ನ ಭಕ್ತಿ ಕೊಡು ಅಂತಂದರೆ ಈ ಸಂಪತ್ತು ಈ ಬಂದು ಮಾಡಿ ಜನರು ಬಂದು ನನ್ನ ಖಾಲಿ ಬಿಡೋದು ಇದೇನು ಯಾಕೆ ಪವಾಡ ಮಾಡ್ತೀವೋ ಇಟ್ಟಾಂಗೆ ನಿನ್ನ ಚಿಂತೆಗೆ ಬಂದದ್ದು ಎಲ್ಲ. ಇದು ನಿಜವಾದ ಜ್ಞಾನಿ. ನೀನು ಸುಖ ಕೊಡ್ತೀಯ, ದುಃಖ ಕೊಡ್ತೀಯ, ಎಲ್ಲವೂ ನಿನ್ನ ಪ್ರಸಾದ. ಸುಖ ಮಾತ್ರ ಪ್ರಸಾದ, ದುಃಖ ಪ್ರಸಾದ ಅಲ್ಲ. ದುಃಖ ಸುಖ ಎರಡು ಭಗವಂತ ಕೊಟ್ಟ ಪ್ರಸಾದ. ಅದು ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಸಾಧನೆಗಾಗಿ, ನಮ್ಮ ಪ್ರಾರಬ್ಧದ ಪ್ರಕ್ಷಾಳನೆಗಾಗಿ ಆ ಪರಬ್ರಹ್ಮ ಮಾಡತಕ್ಕಂಥ ಸುಚಿತ್ರ ವ್ಯಾಪಾರ ಅಂತ ನಾವು ಚಿಂತನೆ ಮಾಡಿದರೆ ಅದು ಪ್ರಾಣ ಹತ್ರ ಹಿಡಿತಾರೆ, ಕರುಣೆ ತೋರ್ತಾನೆ. ಸಂಬಾಳಗಿಟ್ಟುಕೊಳ್ಳೋ ಕೃಪಾಳು ಸಂಬಾಳಗಿಟ್ಟುಕೊಳ್ಳೋ. ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ನಿನ್ನ ನುಡಿಸಿಕೊಳ್ಳಲೋ ಶ್ರೀನಿವಾಸ, ನುಡಿಯೇ ಜಿತಲ್ಲ ಶ್ರೀನಿವಾಸ, ನಿನ್ನ ನುಡಿಯೇ ಜಿತಲ್ಲ ಶ್ರೀನಿವಾಸ, ನಿನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ನಿನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಹರೇ ಶ್ರೀನಿವಾಸ. ಮನಸ್ಸನ್ನು ಆಕರ್ಷಣೆ ಮಾಡಿದ ಮಾತು ದೇಹತ್ಯಾಗ ಮಾಡ್ತಾರೆ. ಇನ್ನೊಂದು 5 ನಿಮಿಷಕ್ಕೆ ಅನ್ನುವಾಗ ತಮ್ಮ ಮಕ್ಕಳನ್ನು ತಮ್ಮ ಶಿಷ್ಯರನ್ನು ಎಲ್ಲರನ್ನು ಕರೆದು ನಮಗೆ ಅಪೇಕ್ಷೆ ಮೂರವೇ ಅವನು ನೀವು ಮಾಡಬೇಕು ಅಂತಂದ್ರಂತೆ ಹೇಳಿದಂದಾಗ ನಮ್ಮ ರಾಯರ ಸನ್ನಿಧಾನವನ್ನು ವ್ಯಾಪಾರ ಕೇಂದ್ರ ಮಾಡಬಾರ್ದು ಅಂತ ಹೇಳಿ. ಅಂದರೆ ಇಲ್ಲಿ ಸರ್ವಸೇವಾ ನಿನ್ನ ಹೆಂಡತಿ ಸೀರೆ ತರಬೇಕು ಅಂತ ಪ್ಲಾನ್ ಮಾಡಿ ಸರ್ವಸೇವಾ ಹಸ್ತೋದಕಾಯಿ ಇರ್ತಾರೆ ಯಾವ ಇಡಬಾರ್ದು. ಆಗ ಮಗ ಕೇಳಿದಂತೆ ಬಹಳ ಬಡತನ. ನಾನು ಸಣ್ಣ ಹುಡುಗಿರುವಾಗ ಗಂಜಿ ಕುಡಿದು ಓದಿದವರು. ನನ್ನ ಓದಿ ಹೇಗೆ ಆಗ್ತದೆ ಅಂತ ಭಾಳ ಭಯಪಟ್ಟ ವ್ಯಕ್ತಿ. ನನ್ನ ಗುರುಗಳು ಕೈ ಹಿಡಿದು ಅರ್ಚಕ ವೆಂಕಣ್ಣಾಚಾರ್ಯ ಅಂತೇಳಿ ಅವರು ಕೈ ಹಿಡಿದು ಫ್ರೀ ಬೋರ್ಡಿಂಗ್ ಫ್ರೀ ಲಾಂಚ್ ಎಲ್ಲ ಕುಡಿಸಿ ತಿರುಪತಿಯಲ್ಲಿ ಓದಿಸಿದರು. ಎಲ್ಲದಕ್ಕೂ ಮಿಗಿಲಾಗಿ ರಾಯರ ಕರುಣೆ. ರಾಯರ ಸನ್ನಿಧಾನದಲ್ಲಿ 8 ವರ್ಷ ಇದ್ದೆ ನಾನು. ಆಗ ವಿದ್ಯಾರ್ಥಿಯಾಗಿ ಇಲ್ಲಿ ಸಂಸ್ಕೃತ ಅಧ್ಯಯನ ಮಾಡಿದೆ. ಮಾಡುವಾಗ
ನಿಜವಾಗಿ ಹೇಳ್ತಾ ಇದ್ದೀನಿ, ಪ್ರೇಮದಿಂದ ರಾಯರ ಪಾದೋದಕ್ಕೆ ತಗೊಂಡವನಲ್ಲ ನಾನು, ಪ್ರೀತಿಯಿಂದ ರಾಯರ ಹಸ್ತೋದಕ್ಕೆ ತಿಂದವನಲ್ಲ. ನಮ್ಮ ಗುರುಗಳು ಮುಂಜಾನೆ ಸಿದ್ಧದ್ದು ಕೂಡ ಸ್ಕೂಲ್ ಪ್ರಾರಂಭ ಆಗ್ತಿತ್ತು, ಪಾಠಶಾಲೆ ಮಾಡಿಕೊಂಡು ಬಂದು ಏನೋ ಎಲ್ಲರ ಪಾದಕ್ಕೆ ತೊಗೊಂಬಂದ್ರೆ ಇಲ್ಲ ರಾಯರು ಅವರಲ್ಲಿ ಬೈತಾರೆ ಬಾರಯ್ಯ ಅಂತ ಹೇಳಿ ರಾಯರ ಪಾದೋದಕ್ಕೆ ತೊಗೊಂಡವ್ ನಾನು. ಎರಡನೇದು ನನಗೆ ಸುದಿಯಿಂದ ಉಳ್ತಿದ್ರು, ಅವರು ನನ್ನ ಮೇಲೆ ಭಾಳ ಅಭಿಮಾನ ಮಾಡ್ತಾಯಿದ್ರು. ಇವಾಗಿನ ಸ್ವಾಮಿಗಳ ತಾತ ಅವರು ನನ್ನ ಮೇಲೆ ಭಾಳ ಇಷ್ಟ ಇತ್ತು. ಅವರು ಅಪ್ಪಣ್ಣಗೆ ಮಾತ್ರ ಅಲಂಕಾರ ಕುಣಿತ ಊಟಕ್ಕೆ ಹಾಕಿರ್ತೀವಿ, ನನ್ನ ಅಲಂಕಾರ ಕುಣಿತ ಊಟಕ್ಕೆ ಕೊಡ್ತೀನಿ. ನನ್ನೊಂದು ಏನು ಜಾಗನೇ ಇತ್ತು, ಆ ಜಾಗದಲ್ಲಿ ಕೊಡ್ತೀನಿ. ಅಲ್ಲಿ ಯಾಕೆ ಕೊಡ್ತಿದ್ದೆ ಅಂತಂದರೆ ಮಸ್ತಿ ಕೊಡು ಬರ್ತಾವ. ರಾಯರ ಹಸ್ತೋದಕ ಬರ್ತದೆ ಅಂತ ತಿಂದವನಲ್ಲ. ನಮ್ಮ ಗುರುಗಳಿಗೆ ಭಯಪಟ್ಟು ನಿತ್ಯದಲ್ಲಿ ಪಾದೋದಕ್ಕೆ ತೊಗೊಂಡ್ರೆ ರಾಯರು ಏನು ಕರುಣಾಮೂರ್ತಿಗಳು ಎಲ್ಲಿಗೆ ತೊಗೊಂಡು ಹೋದ್ರು ಅಂದರೆ ತಮ್ಮ ಹತ್ರ 8 ವರ್ಷ ಇದ್ದು ನಿತ್ಯ ರಾಯರ ಬೃಂದಾವನದ ದರ್ಶನ ಮಾಡಿದ ಫಲ ಅಪ್ಪ ತಿಮ್ಮಪ್ಪನ ಮಹಾಸಾಮ್ರಾಜ್ಯಕ್ಕೆ ತಗೊಂಡವರು. ಗುರುಗಳನ್ನು ನಂಬಿದರೆ ನಂಬಿ ಕೆಟ್ಟವರಿಲ್ಲವೋ, ಈ ಗುರುಗಳ ನಂಬದೆ ಕೆಡುವರು. ಅಲ್ಲಿ ಮಾಡಿದ್ದಕ್ಕೆ ಅಪ್ಪನ ಮಹಾಸಾಮ್ರಾಜ್ಯದ ಅಲ್ಲಿ ಓದಿಸಿದರು. ಓದಿಸಿ ಆದಮೇಲೆ ಅಲ್ಲೇ ಆ ಮಹಾಸಾಮ್ರಾಜ್ಯದಲ್ಲಿ ಒಂದು ಸಣ್ಣ ನಾಯಿ ಮರಿಯಂತೆ ಒಳಗೆ ಪ್ರವೇಶ ಮಾಡಿಸಿದರು. 94 ವರ್ಷಗಳ ಕಾಲ ಅಪ್ಪ ತಿಮ್ಮಪ್ಪನ ಸೇವಾ ಭಾಗ್ಯ ಈ ಅಲ್ಪ ಜೀವಿಗೆ ಸಿಕ್ತು. ಅದರಲ್ಲಿ 15 ವರ್ಷಗಳ ಕಾಲ ಏಕಾಂತ ಸೇವೆ ಮಾಡ್ತಕ್ಕಂಥ ಭಾಗ್ಯ ಕೊಟ್ಟರು. ಏಕಾಂತ ಸೇವೆ ಅಂದರೆ ರಾತ್ರಿ 9 ಗಂಟೆಗೆ ಗುಡಿಯಲ್ಲಿ ಪ್ರವೇಶ ಮಾಡಿದರೆ ರಾತ್ರಿ 12 ಗಂಟೆ ತನಕ ಎಲ್ಲ ಟೆಂಪಲ್ನಲ್ಲೇ ಇರಬೇಕು. ಅಪ್ಪನ 6 ಸಲ ಅವರು ಬಂದರು, ನನ್ನ ಹೆಂಡತಿದ್ದು ಭಾಳ ಸಲ ಬಂದಾಗ. ಅಂದರೆ ಒಳಗೆ ಅಪ್ಪನ ಏಕಾಂತ ಸೇವೆ ಆದಮೇಲೆ ಅಲ್ಲಿ ಮುಂದೆ ನಾವು ಕೊಡಬೇಕಾದ್ರೆ ಡ್ಯೂಟಿ ಆಫೀಸರ್ಸ್ ನಾವು ಅಲ್ಲಿ ಮುಂದೆ ಕೂತ್ಕೊಂಡಾಗ ಅಪ್ಪನಿಗೆ ತೊಟ್ಟ ಸೇವೆ ಆದಮೇಲೆ ಅವನ ಬಾಯಿಗೆ ಇಟ್ಟಿರ್ತಾರೆ ತಾಂಬೂಲ, 2 ತಾಂಬೂಲ, ಒಂದು ಬೀಡ ಕಟ್ಟಿರ್ತಾರೆ. ಆ ಬೀಡ ವೆಂಕಟರಮಣ ಬಾಯಿಗೆ ಮುಡಿಸಿರ್ತಾರೆ, ಮೂಲಗರಾಟರು ಮುಡಿಸಿರ್ತಾರೆ. ಅದನ್ನು ತಂದು ಒಂದು ಬೀಡ ನನಗೆ ಕೊಡ್ತಾರೆ, ಇನ್ನೊಬ್ಬ ಆಫೀಸರ್ ಇರ್ತಾನೆ ಅವನಿಗೆ ಕೊಡ್ತಾರೆ. ಆ ಬೀಡವನ್ನು ಸುಮಾರು 15 ವರ್ಷಗಳ ಕಾಲ ನಾನು ಡ್ಯೂಟಿ ಬಿದ್ದಾಗೆಲ್ಲ ನೋಡಿದ್ವಿ. ಅವನಿಗೆ ಅರ್ಪಣೆ ಮಾಡಿದ ಹಾರನ್ನು ತಂದು ಕೈಯಾಗಿ ಹಾಕ್ತಾರೆ, ಮೊಟ್ಟ ಮೊದಲು ಕೊಡ್ತಾರೆ ಸ್ವಾಮಿ. ನಾವು ವ್ಯವಸ್ಥೆ ಅಲ್ಲ, ನಮ್ಮ ಸಾಮ್ರಾಜ್ಯದಲ್ಲಿ ರೂಲ್ಸ್ ಅದು. ಹಾಗೆ ಬ್ರಹ್ಮೋತ್ಸವ ಎಲ್ಲದರಲ್ಲಿ ನಮ್ಮ ಭಜನಾ ಮಂಡಳಿಗಳು ಬಂದರು ಅಂದರೆ ಮೈ ಮರ್ತು ಬಿಡ್ತಿದ್ರು. ನಾನು ಭಜನಾ ಮಂಡಳಿ ತಾಯಿಗಳು ನೋಡಿದ್ದೆ ಕೆಲವರು. ಬ್ರಹ್ಮೋತ್ಸವ ಮಗದಲ್ಲಿ ನನ್ನ ಮುಂದೆ 10 ಇದ್ದಾರೆ, ಹೋದ ಗಳಗಳೇ. ಏನು ನಮ್ಮ ಮನೆ ತವ್ರ ಮನೆ ಬಿಟ್ಟು ಹೋದ್ರೆ ಇಷ್ಟು ದುಃಖ ಆಗಲ್ಲ, ಅಷ್ಟು ದುಃಖ ಆಗ್ತದೆ. ಈ ರಾಯ ವೆಂಕಟರಮಣ ಬಿಟ್ಟು ಹೋಗ್ಬೇಕಾದ್ರೆ ಇಷ್ಟು ಆನಂದ 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 ಮೈ ಮರೆತು ಅಪ್ಪನ ಮುಂದೆ ಕುಣಿದಿರ್ತಕ್ಕಂಥ ಭಜನಾ ಮಂಡಳಿ ತಾಯಿಗಳು ಅವರಿಂದ ಒಂದು ರಥಸ್ಫೂರ್ತಿ. ಇದೆಲ್ಲದಕ್ಕೂ ಮೂಲ ಕಾರಣ ಯಾವುದು? ರಾಯರ ಹಸ್ತೋದಕ ಪಾದೋದಕ. ಅದನ್ನು ತಗೊಂಡ್ರೆ ಜೀವನ ಧನ್ಯ. ನಾನೇ ಅದಕ್ಕೆ ಸಾಕ್ಷಿ. ಕೆಲಸದ ಪಾಪುಗಳೊಳಗೆ ಹಿರಿಯನು ಆಗಿರ್ತಕ್ಕಂಥ ನಾನು ಇವತ್ತು ನಿಮ್ಮಂಥ ತಾಯಿಯರ ಮುಂದೆ ದೊಡ್ಡವ್ರ ಮುಂದೆ ನಿಮಗೆ ಎಷ್ಟು ಜ್ಞಾನದ ನನಗೆ ಗೊತ್ತಿಲ್ಲ ಅಂಥವ್ರ ಮುಂದೆ ಕೂತ್ಕೊಂಡು 4 ಮಾತು ಹೇಳಿದರೆ ಅದಕ್ಕೆ ನಮ್ಮ ರಾಯರ ಹಸ್ತೋದಕ, ನಮ್ಮ ರಾಯರ ಪಾದೋದಕದ ಮಹಿಮೆ ಅಂತ ನಿಮ್ಮೆಲ್ಲರಿಗೆ ಹೇಳ್ತಾ, ನಿಜವಾಗಿ ನೀವು ಶ್ರೀನಿವಾಸನ ಭಕ್ತರಾಗಬೇಕಾದ್ರೆ, ನೀವು ನಿಜವಾಗಿ ಭಗವಂತನ ಹತ್ರ ಹೋಗಬೇಕು ಅಂತಂದರೆ ದಯಮಾಡಿ ಮಠಗಳಲ್ಲಿ ಪ್ರವೇಶ ಮಾಡಬಾರ್ದು. ನಾವು ಮಠಗಳ ಪ್ರವೇಶ ಅರ್ಥ ಆಗಿಲ್ಲ ನಿಮ್ಗೆ ಅಂದರೆ ಅವರ ಗಲಾಟೆಯೊಳಗೆ ನೀವು ಹೋಗಬಾರ್ದು. ನೀವು ಎಷ್ಟಿದ್ರೆ ಬನ್ನಿ, ಅವ್ರು ಕರೆದ್ರು ಅವ್ರ ಹತ್ರ ಹೋಗೋದು, ಇವ್ರು ಕರೆದ್ರು ನಮ್ಮ ಮಠ ದೊಡ್ಡದು ನಿಮ್ಮ ಮಠ ದೊಡ್ಡದು ಅಂತ ಹೇಳಿ ದರಿದ್ರವಾಗಿ ದುರಭಿಮಾನ ಹಂಚ್ಕೊಂಡು ಅವ್ರು ಯಾರು ಕೇಳೋದಿಲ್ಲ. ಮಠದ ದಿವಾನರು ಕೇಳೋಲ್ಲ. ಮಠದ ಸ್ವಾಮಿಗಳಂತ ಅವ್ರು ದೊಡ್ಡ ದೊಡ್ಡ ಪೂಜೆ ಮಾಡ್ತಾ ಇರ್ತಾರೆ, ಮೋಕ್ಷಕ್ಕೆ ಹೋಗುತ್ತಾ ಅಂತಿದ್ದ. ನಾವು ಮಠದಲ್ಲಿ ನಮ್ಮ ಸ್ವಾಮಿ ದೊಡ್ಡವರು, ನಿಮ್ಮ ಸ್ವಾಮಿ ಕೆಲಸಕ್ಕೆ ಬಾರದು ಇಂಥ ಅನ್ನಕ್ಕೆ ಅವಕಾಶ ಮಾಡ್ತಿದ್ದಾರೆ. ದ್ವೇಷ ಮಾಡಬಾರ್ದು, ಪ್ರೀತಿ ಮಾಡೋದು ಕಲಿವಿ. ಎಲ್ಲರೂ ನಮಗೆ ಗುರುಗಳು. ನಮ್ಮ ತಾಯಿ ನಾವು ಉತ್ತರಾದಿ ಮಾಡಿದವರು ನಮ್ಮ ಸತ್ಯ ಬರ್ತಾರೆ. ನಾವು ರಾಯರಮಣ ಸ್ವಾಮಿಗಳಾದರೆ ನಮಗೆ ರಾಯರಮಣ ಸ್ವಾಮಿ ತಾಯಿ. ನಮ್ಮ ತಾಯಿ ಪ್ರೀತಿ ಅಂತೇಳಿ ನಮ್ಮ ತಾಯಿನ ಬೈಬಾರ್ದು. ಬೈದರೆ ಭಗವಂತ ಎಷ್ಟು ಪನಿಷ್ಮೆಂಟ್ ಕೊಡ್ತಾನೆ ನಿಮಗೆ ಗೊತ್ತಿಲ್ಲ. ಅದು ಮಾಡಬೇಡ್ರಿ, ಅದನ್ನೆಲ್ಲ ಆನಂದವಾಗಿ ಇಟ್ಕೊಳ್ಳಿ. ನಮ್ಮ ದೇಶನ ಪ್ರೀತಿ ಮಾಡಿ.